ನಾನು ನಿಮ್ಮ ಜೊತೆ ಇಲ್ಲ, ನಾನು ಶಾಂತಿ ದೂತ. ಯಾಕಪ್ಪ ನಿನ್ನ ಶಾಂತಿನ ನೆನ್ನೆ ಆ ಡ್ಯಾಸ್ ಮೇಲೆ ತೋರಿಸ್ತಲ್ಲ, ನಿನ್ನ ಶಾಂತಿ ಅಂತದ್ದು ಅಂತ. ಅಲ್ಲಿ ನಿನಗೆ ಕಪ್ಪು ಬಾವುಟ ಪ್ರದರ್ಶನ, ನೀನು ಪಾಕಿಸ್ತಾನ್ ಪರ ಮಾತಾಡಿದ್ಕೆ ಕಪ್ಪು ಬಾವುಟ BJP ಅವರು ಪ್ರದರ್ಶನ ಮಾಡಿದ್ರೆ ಕಪ್ಪಾಳು ಕೊಡಿಯಕ್ಕೆ ಹೋಗಿದ್ದೆ ಒಬ್ಬ ಪೊಲೀಸ್ ಅಧಿಕಾರಿನ. ಇದಾ ನಿನ್ ಶಾಂತಿ? ಶಾಂತಿ ಮೊದಲಂತೆ, ನಾವು ಶಾಂತಿ ಪ್ರಿಯರಂತೆ. ಕಪ್ಪಾಳಕ್ಕೆ ಪೊಲೀಸರು ಕಪ್ಪಾಳ ಕೊಡಿಯೋದು ಶಾಂತಿನಾ? ಲೇ SP ಅಂತಾರಲ್ಲ, ಏನು ಮನೆ ಕಸ ಗುಡಿಸೋ ಆಳ SP? ನೀನು ಏನು ಓದಿದೀಯೋ ಗೊತ್ತಿಲ್ಲ, ಅವನು IPS ಮಾಡಿ ಬಂದವನೇ, ಎಕ್ಸಾಮ್ ಪಾಸ್ ಮಾಡಿ ಬಂದವ್ರೆ. IPS ಇಂಡಿಯನ್ ಸರ್ವಿಸ್ ಎಕ್ಸಾಮ್ ಮಾಡಿ ಬಂದಿದ್ದಾರೆ. ಅವ್ರನ್ನ ಏಕವಚನದಲ್ಲಿ ನೀವು ಕರೆಯುವಂಥದ್ದು. ಒಬ್ಬ ಜಿಲ್ಲಾಧಿಕಾರಿನ ಡ್ಯಾಸ್ ಇಂದ ಕತ್ತಿಡಿದ ಆಚೆ ತಳ್ಳುವಂಥದ್ದು. ಆಕ್ಚುಲಿ ಕಾರ್ಯಕ್ರಮ ಮಾಡೋರು ಜಿಲ್ಲಾಧಿಕಾರಿ, ನಾನು ಮಂತ್ರಿಯಾಗಿ ಕೆಲಸ ಮಾಡಿದ್ದೀನಿ. ನಮ್ಮ ಕಾರ್ಯಕ್ರಮ ಏನೇ ಮಾಡಬೇಕಾದ್ರೂ ಜಿಲ್ಲಾಧಿಕಾರಿನೇ ಎಲ್ಲ ನೋಡಿ ಮಾಡೋದೇ ಅವನು. ಅವನು ಡ್ಯಾಸ್ ಮೇಲೆ ಕೂತಿದ್ರೆ ನೀನ್ ಯಾಕೋ ಕೂತಿದ್ಯಾ ಹೋಗಲೇ ಅಂತಾರೆ. ಕಾರ್ಯಕ್ರಮ ಮಾಡಿದವನವನು, ಇನ್ವಿಟೇಷನ್ ಪ್ರಿಂಟ್ ಮಾಡಿದವನು, ಹಂಚಿದವನವನು, ಪ್ರೋಟೋಕಾಲ್ ಪ್ರಕಾರ ಚೇರ್ ಹಾಕ್ದವನವನು, ಎಲ್ಲ ಮಾಡಿರೋದು ಅವನ್ನೇ ನೀನ್ ಯಾಕೋ ಕೂತಿದ್ಯಾ ಇಲ್ಲಿ ಅಂತ. ಬಹಳ ದಿನ ನಡೆಯಲ್ಲ ಈ ದುರಾಂಕಾರ. ಇನ್ನೇನು 2 ವರ್ಷ, ಎಷ್ಟು ದಿನ, ಇನ್ನು 6 ತಿಂಗಳು, ಅಕ್ಟೋಬರ ನವೆಂಬರ ನಿಮ್ದು. ನನಗನ್ಸತ್ತೆ ಅಧಿಕಾರ ಬಿಡ್ತಾ ಇದ್ದೀರಲ್ಲ ಅಕ್ಟೋಬರ್ ನವೆಂಬರ್ ಅಲ್ಲಿ, ಅದರ ಫೆಸ್ಟ್ರೇಷನ್ ನಿಮ್ಗೆ. ಇದರಿಂದ ಸಿಕ್ಕದವ್ರನ್ನೆಲ್ಲ ಬೈತಾ ಇದ್ದೀರ. ನಿಮ್ ಪಕ್ಕದಲ್ಲಿ DK ಶಿವಕುಮಾರ್ ಇದ್ದಾರಲ್ಲ, ಅವ್ರೇನ್ ಹೇಳಿದಾರೆ ದೇಶಭಕ್ತಿ ಬಗ್ಗೆ? ನಿಮ್ ಸಪೋರ್ಟೇ ಮಾಡ್ಲಿಲ್ಲಲ್ಲ ಸಿದ್ದರಾಮಯ್ಯ ಹೇಳಿಕೆಗೆ. ನಾನೇನು ಹೇಳಲ್ಲ, ಅವ್ರನ್ನೇ ಕೇಳಿ ಅಂತಂತೆ. ನೀ ಸರಿಯಾಗಿ ಹೇಳಿದ್ರೆ ನೀನ್ ಸಪೋರ್ಟ್ ಮಾಡ್ಬೇಕಾಯ್ತಲ್ಲ DK ಶಿವಕುಮಾರ್. ಯಾಕೆ ಸಪೋರ್ಟ್ ಮಾಡಿಲ್ಲ DK ಶಿವಕುಮಾರ್ ನಿಮ್ ಹೇಳಿಕೆಗೆ? ಅಂದ್ರೆ ನಿಮ್ಮ ಹೇಳಿಕೆಗೆ ನಿಮ್ಮ ಉಪಮುಖ್ಯಮಂತ್ರಿಗಳೇ ವಿರೋಧ ಇದ್ದಾರೆ ಅನ್ನೋದು ಅರ್ಥ ಆಯ್ತು.